ಎಲ್ಲ ತಂದೆ ತಾಯಿಯ ಕನಸು ತಮ್ಮ ಮಕ್ಕಳ ಸ್ಕೂಲ್ ಹಾಗೂ ಕಾಲೇಜು ಗ್ರಾಜುಯೇಷನ್ ನೋಡೋದು ಆಗಿರುತ್ತೆ. ಆ ಅದ್ಭುತ ಕ್ಷಣವನ್ನು ಸದಾ ನೆನಪಲ್ಲಿ ಇಟ್ಟುಕೊಳ್ಳುವಂತೆ ಮಾಡೋದು ಶಾಲೆಗಳು. ಅದೇ ರೀತಿಯ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು BGS ಶಿಕ್ಷಣ ಸಮೂಹದ IRS ಶಾಲೆಯ ಆವರಣ. ಅದ್ದೂರಿಯಾಗಿ ಗ್ರಾಜುಯೇಷನ್ ಸೆರೆಮನಿ ನೆರವೇರಿದ್ದು ಅದರ ವೈಭವವನ್ನು ಒಮ್ಮೆ ನೀವು ಕಣ್ತುಂಬಿಕೊಳ್ಳಿ. ಬೆಂಗಳೂರಿನ BGS ನ್ಯಾಷನಲ್ ಸಿಟಿಯಲ್ಲಿ ಹಬ್ಬದ ಸಡಗರ. ಗ್ರೇಡ್ 10 ಮತ್ತು 12 ವಿದ್ಯಾರ್ಥಿಗಳಿಗೆ ಗ್ರಾಜುಯೇಷನ್ ಸೆರೆಮನಿ. BGS ಶಿಕ್ಷಣ ಸಂಸ್ಥೆಯ ಅನುಭವ ಹಂಚಿಕೊಂಡ ವಿದ್ಯಾರ್ಥಿಗಳು. ಬೆಂಗಳೂರಿನ BGS ನ್ಯಾಷನಲ್ ಸಿಟಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ BGS ಅಂಡ್ SJB ಶಿಕ್ಷಣ ಸಮೂಹ ಸಂಸ್ಥೆಯ IRS ಶಾಲೆಯ ವಿದ್ಯಾರ್ಥಿಗಳಿಗೆ ಇಂದು ಗ್ರಾಜುಯೇಷನ್ ಸೆರೆಮನಿಯನ್ನ ಹಮ್ಮಿಕೊಳ್ಳಲಾಗಿತ್ತು. 2025-2026ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದವರಿಗೆ IRS ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಶಾಲೆಯ ವಿದ್ಯಾರ್ಥಿಗಳೇ ಬ್ಯಾಂಡ್ ಬಾರಿಸುವ ಮೂಲಕ ಭವ್ಯ ಸ್ವಾಗತ ಕೋರಿದ್ರು. ಈ ಕಾರ್ಯಕ್ರಮಕ್ಕೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು. BGS ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಪ್ರತಿಮೆಗೆ ವಿವಿಧ ಬಗೆಯ ಹೂವುಗಳಿಂದ ಪುಷ್ಪಾರ್ಚನೆ ಮಾಡಲಾಯಿತು. If you are going to invest absolutely your entire energy, at the end of the day, you are going to come out with a great successful personality. Most of the times what will happen, we dream and we sleep without working. If you don't perform the duty to realize your dream, no matter how many dreams you are going to dream, dream is going to be remained as a dream. ಮಕ್ಕಳ ಅದ್ಭುತ ನೃತ್ಯ ಪ್ರದರ್ಶನಗಳು ಪೋಷಕರು ಗಣ್ಯರನ್ನ ಭರ್ಜರಿ ಮನರಂಜಿಸಿತು. ಸೆರೆಮನಿಯಲ್ಲಿದ್ದ ಎಲ್ಲ ವಿದ್ಯಾರ್ಥಿಗಳು ಮೇಣದ ದೀಪವನ್ನ ಸ್ವಾಮೀಜಿಗಳಿಗೆ ತೋರಿಸುವ ಮೂಲಕ ಆಶೀರ್ವಾದ ಪಡೆದರು. ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ವಿದ್ಯಾರ್ಥಿಗಳೊಂದಿಗೆ ಕೆಲ ಹೊತ್ತು ಸಂವಾದವನ್ನು ಕೂಡ ನಡೆಸಿದರು. ಈ ದಿನ BGS IRS ಏನಿದೆ, ಇವತ್ತು ಗ್ರಾಜುಯೇಷನ್ ಡೇ ಆಯಿತು. ಈ ಸಂಸ್ಥೆಯಲ್ಲಿ ಹಲವಾರು ದೇಶದ ಪ್ರತಿನಿಧಿಗಳು ಬಂದು ಭಾಗವಹಿಸಿದ್ರು, ಹಲವಾರು ದೇಶದ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ರು. ಈ ಕಾರ್ಯಕ್ರಮ ಏನು ಗ್ರ್ಯಾಜುಯೇಷನ್, ಒಂದು ಸ್ಕೂಲು KG to PG ಅಂತ ಏನು ಈ ಸಂಸ್ಥೆ ಕಟ್ಟಿದ್ದೀವಿ, ಈ ವಿದ್ಯಾರ್ಥಿಗಳು KG ಅಂದರೆ LKGಗೆ ಬಂದರೆ ಅಪ್ ಟು PUCವರೆಗೂ ಸಹ ಇಲ್ಲಿ ವ್ಯಾಸಂಗ ಮಾಡಿರ್ತಾರೆ. ಹಲವಾರು ದೇಶದ ಪ್ರತಿನಿಧಿಗಳು ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನು ವಿದ್ಯಾರ್ಥಿಗಳಿಗೆ ಅತಿಥಿಗಳು ಕಿವಿಮಾತು ಹೇಳಿದ್ರೆ ಎತ್ತ ವಿದ್ಯಾರ್ಥಿಗಳು ಕೂಡ BGS IRSನಲ್ಲಿ ಪಡೆದ ಅನುಭವಗಳು ಮತ್ತು ಕಲಿಕೆಗಳ ಬಗ್ಗೆ ಹಂಚಿಕೊಂಡ್ರು. ಇನ್ನು ಈ ಗ್ರಾಜುಯೇಷನ್ ಸೆರೆಮನಿಯಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿಗಳು, BGS ಮತ್ತು SJB ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು ಮತ್ತು ಸಾಯಿ ಸಂಸ್ಥಾನದ ಗುರುಮೂರ್ತಿ ಗುರೂಜಿ, ಗ್ಯಾರಂಟಿ ನ್ಯೂಸ್ ಸಂಸ್ಥೆಯ ಡೈರೆಕ್ಟರ್ ಮತ್ತು CEO ನಮ್ರತಾ ಶಿವಸ್ವಾಮಿ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು, ಶಾಲೆಯ ಸಿಬ್ಬಂದಿ, ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. So today is a moment to acknowledge the journey so far. I know this function is called a graduation ceremony, and in a way this is true. You are graduating from one phase of school life to next phase of college life, and for that you have to cross this important transition point called board examinations. What can I tell you? You're more aware, more informed and more exposed for ideas, careers and opportunities than we were at your age. Because we were in school, information was limited. We depended on textbooks, teachers,
and maybe newspaper. Today, you carry the world's information in your pocket. ಒಟ್ಟಿನಲ್ಲಿ BGS ನಾಲೆಜ್ ಸಿಟಿಯಲ್ಲಿ ಆಯೋಜನೆ ಮಾಡಿದ್ದ ಗ್ರಾಜ್ಯುಯೇಷನ್ ಸೆಲೆಬ್ರೇಷನ್ ವೈಭವದಿಂದ ನೆರೆದಿದ್ದ ಗಣ್ಯರು ಪೋಷಕರನ್ನ ಸಂತಸದಲ್ಲಿ ತೇಲಿಸಿತ್ತು. ನೃತ್ಯ, ಸಂಗೀತ, ಸಾಂಸ್ಕೃತಿಕ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಗ್ರಾಜ್ಯುಯೇಷನ್ ಸೆರೆಮನಿಗೆ ವಿದ್ಯಾರ್ಥಿಗಳು ಕೂಡ ಸಾಕ್ಷಿಯಾಗಿ ಖುಷಿಪಟ್ಟರು. ಸಂಗಮೇಶ್ ಮೇತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.